ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ತಗೊಂಡು ಬಂದಿರೋವಂಥ ವಿಷಯ ಅಂತ ಹೇಳಿದರೆ ಕಾಲಭೈರವ ಸ್ವಾಮಿಯ ಆರಾಧನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕಾಲಭೈರವ ಸ್ವಾಮಿ ಯಾರು? ಇದು ಶಿವನ ಇನ್ನೊಂದು ರೂಪ. ಮತ್ತು ಕಾಲಭೈರವ ಸ್ವಾಮಿ ಆರಾಧನೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಕಾಲ ಕಾಯೋನು ಈಶ್ವರ. ಕಾಲ ಅನ್ನೋದಕ್ಕೆ ಈಗ ಕಾಲ ಮತ್ತು ದೇಶ ಅನ್ನೋದ್ರೊಳಗೆ ದೇಶ ಮಹಾವಿಷ್ಣುಗೆ ಸಂಬಂಧಪಟ್ಟಿದ್ದು. ಕಾಲ ಅಂತ ಹೇಳಿದರೆ ಅದು ಕಾಲ ಅಂದರೆ ಟೈಮ್. ಆ ಟೈಮ್ನ ಕಾಯೋನು ಅಂತ ಹೇಳಿದರೆ ಶಿವ. ಓಕೆ, ಶಿವನ ಆರಾಧನೆಯಿಂದ ನಮಗೆ ನಿಂತೋಗಿರೋವಂಥ ಕಾರ್ಯಗಳು ಸಂಪೂರ್ಣ ಆಗುವಂಥದ್ದು, ಪ್ರತಿಯೊಂದರಲ್ಲೂ ಸಿದ್ಧಿ ತರೋವಂಥದ್ದು. ಓಂ ಕಾಲಕಾಲಾಯ ವಿದ್ಮಯೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಸ್ವಾಮಿ ಪ್ರಚೋದಯಾತ್ ಅಂತ ಮಂತ್ರ. ಈ ಮಂತ್ರನ ಪಠನೆ ಮಾಡೋದ್ರಿಂದ 11 ಸಾರಿ ದಿನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಇದರಲ್ಲಿ ಏನೋ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಇದ್ದವರು, ಈ ಟೈಮ್ ಕಳಿಬೇಕು ಅಂತ ಇದ್ದವರು, ಈ ಟೈಮಲ್ಲಿ ಇಷ್ಟ ಆಗಬೇಕಿತ್ತು, ಹಿಂಗಾಗಿಲ್ಲ, ಈ ಸಮಸ್ಯೆಗಳು ಹೀಗೆ ಬರ್ತಾನೆ ಇದೆ, ಟೈಮ್ ಸಿಚುವೇಶನ್ ಸರಿ ಆಗ್ತಾ ಇಲ್ಲ ಅಂತ ಇದ್ದವರು ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಆಗ್ತಾ ಬರುತ್ತೆ. ಈ ಒಂದು ಮಂತ್ರದಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ. ಮಂತ್ರದಲ್ಲಿ ಆ ಪವರ್ ಇದೆ, ಆ ವೈಬ್ರೇಷನ್ ಇದೆ. ಈ ಮಂತ್ರನ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಎಲ್ಲ ಸಕಲ ಕಾರ್ಯಗಳಲ್ಲೂ ಸಿದ್ಧಿ ಆಗ್ತಾ ಹೋಗುತ್ತೆ. ಕಾಲ ಭೈರವನೇ ಬಂದು ನಿಂತು ನಿಮ್ಮ ಕೆಲಸ ಮಾಡಿಕೊಡ್ತಾನೆ ಅಂತ. ಮತ್ತು ಕಪ್ಪು ನಾಯಿಗೆ ಒಂದು ಬ್ರೆಡ್ ಪೀಸು ಅಥವಾ ಇದು ಕೊಡೋದ್ರಿಂದ ಆ ನಾಯಿಗಳು ಕೂಡ ಕಾಲಭೈರವನ ವಾಹನ. ಆ ಜಾಗದಲ್ಲಿ ನಿಮ್ಮ ಕೆಲಸಗಳನ್ನ ನಡೆಸ್ಕೊಡೋವಂಥದ್ದು. ಎಲ್ಲಿ ಆವಾಗಿಂದ ಹಾಗೆ ನೀವು ರೋಡಲ್ಲೆಲ್ಲ ನೋಡೋಕ್ಕೆ ಶುರು ಮಾಡ್ತೀರಾ. ಮತ್ತು ಕಾಲಭೈರವ ಸ್ವಾಮಿ ನೀವು ಅದು ಮಾಡೋದ್ರಿಂದ ನೀವು ಅದು ಮಂತ್ರನ ಜಪ ಮಾಡ್ತಾ ಇದ್ದಂಗೆ ನಿಮಗೆ ಕನಸಲ್ಲಿ ಕೂಡ ನಿಮಗೆ ಈ ನಾಯಿಗಳು ರೂಪದಲ್ಲಿ ಬರೋವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥದ್ದು ಕುಂಬಳಕಾಯಿಗಳು ದೀಪಗಳು ಕಾಣಿಸೋವಂಥದ್ದು. ಕುಂಬಳಕಾಯಿ ದೀಪ ಹಚ್ಚೋದು ಒಂದು ಪ್ರಾಮುಖ್ಯತೆ ಎಲ್ಲಿ ಅಂದರೆ ಕಾಲಭೈರವ ಸ್ವಾಮಿ ದೇವಸ್ಥಾನದಲ್ಲಿ. ಇದನ್ನು ಮನೆಯಲ್ಲಿ ಯಾವತ್ತೂ ಮಾಡಬೇಡಿ. ದೇವಸ್ಥಾನಕ್ಕೆ ಹೋಗಿ ಕುಂಬಳಕಾಯಿ ದೀಪ ಹಚ್ಚಿ ಬರೋದ್ರಿಂದ ಕೋರ್ಟಲ್ಲಿ ಕೇಸಸ್ ಯಾವ್ದಾದ್ರು ಪೆಂಡಿಂಗ್ ಇದ್ದರೆ, ಅದರಲ್ಲಿ ಡಿಸಿಷನ್ ಇನ್ನೂ ತಗೊಂಡಿಲ್ಲ, ಸಿಕ್ಕಾಪಟ್ಟೆ ಜಡ್ಜ್ಮೆಂಟಲ್ಲಿ ಇಶ್ಯೂಸ್ ಇದೆ ಅಂತ ಅವ್ರಿಗೆಲ್ಲ ಕಾರ್ಯಗಳು ನಡೀತಾ ಹೋಗುತ್ತೆ. ಇದನ್ನು ಮಾಡಿ ಬನ್ನಿ. ಥ್ಯಾಂಕ್ ಯು.